ವೋಟರ್ ಕಾರ್ಡ್ನ ಯಾಕೆ ಹಾಕಿ ಪದೇ ಪದೇ ನೋಡ್ತಿದ್ಯಾ? ನನಗೂ ಕಾರ್ಡ್ ಸಿಕ್ಕಿದ್ರೆ ನಾನು ಕೂಡ ವೋಟ್ ಹಾಕ್ಬೋದಲ್ವಾ ಅಪ್ಪ? ಅದು ಸರಿನೇ. ಮತ್ತೆ ನಾಳೆ ದಿವಸ ಪಂಚಾಯಿತಿ ಚುನಾವಣೆಯಲ್ಲಿ ವೋಟ್ ಯಾರಿಗೆ ಹಾಕ್ತೀಯಾ? ನೀವ್ ಯಾರಿಗೆ ಹಾಕು ಅಂತಿರೋ ಅವ್ರಿಗೆ ಹಾಕ್ತೀನಿ ಅಪ್ಪ. ತಪ್ಪಮ್ಮ, ಹಾಗೆ ಮಾಡಬಾರ್ದು. ವೋಟು ಹಕ್ಕಿನಲ್ಲೇ ಹಕ್ಕಿದೆ ಅಂತ 18 ವರ್ಷ ತುಂಬಿರೋ ವ್ಯಕ್ತಿಗೆ ಜೀವನ ಪೂರ್ತಿಯ ಹಕ್ಕನ್ನು ಕೊಟ್ಟಿದ್ದಾರೆ. ತನ್ನನ್ನು ತಾನು ಮುಂದೆ ನಡೆಸ್ಕೊಳ್ಳೋದಕ್ಕೆ ಆ ಹಕ್ಕನ್ನು ಉಪಯೋಗಿಸ್ಕೋಬೇಕು. ಸಮಾಜನ ಉದ್ಧಾರ ಮಾಡೋ ನಾಯಕನನ್ನ ಆರಿಸೋದ್ರಲ್ಲೇ ಆಗಲಿ, ನಿನ್ನನ್ನು ನೀನು ಅದ್ಭುತವಾಗಿ ತಿದ್ದಿ ಬದಲಾಯಿಸ್ಕೊಳ್ಳೋದಕ್ಕಾದ್ರೂ ಆಗಲಿ, ಆ ಬೆಳೆದಿರೋ ಬೆಳೆ ನೋಡು, ಬಿತ್ತನೆಯಾಗಿ ಮೊಳಕೆ ಒಡೆದು ಅತಿವೃಷ್ಟಿನ ಜಯಿಸಿ ಅನಾವೃಷ್ಟಿನೂ ಜಯಿಸಿ ಕಳೆಗಳನ್ನು ಎದುರಿಸಿ ಹಾಳು ಮಾಡೋ ಕೀಟಗಳನ್ನು ಸಹಿಸಿಕೊಂಡು ಬೆಳೆಯಾಗಿ ಬೆಳೆದು ನಿಂತಿದೆ. ಯಾವುದಕ್ಕೋಸ್ಕರ? ನಮ್ಮ ಜೊತೆಗೆ ಜೀವರಾಶಿಯ ಹಸಿವನ್ನು ತೀರಿಸೋದಕ್ಕೋಸ್ಕರ, ಎಲ್ರಿಗೂ ಬದುಕನ್ನು ಕೊಡೋದಕ್ಕೋಸ್ಕರ. ಹಾಗೇನೆ ನಾವು ಕೂಡ ಒಂದು ಒಳ್ಳೆ ಮಾರ್ಗನ ಹುಡುಕೊಂಡು ಆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಬರೋ ಸಮಸ್ಯೆಗಳನ್ನು ಎದುರಿಸಿ ಕಷ್ಟಗಳನ್ನು ಜಯಿಸಿ ಇತರರಿಂದ ಬರೋ ತೊಂದರೆನ ಸಹಿಸಿಕೊಂಡು ನೀನು ನಿನ್ನ ಗುರಿ ಕಡೆ ನಡಿಬೇಕು. ಅನ್ಕೊಂಡಿದ್ದನ್ನ ಗೆಲ್ಲಬೇಕು. ಆ ಗೆಲುವು ನಿನಗೆ ಸಂತೋಷ ಕೊಟ್ರೆ ಸರಿ ಹೋಗಲ್ಲಮ್ಮ. ನಿನ್ನ ಜೊತೆಗೆ 4 ಜನರಿಗೆ ಸಂತೋಷ ಕೊಡಬೇಕು, 10 ಮಂದಿಗೆ ಉಪಯೋಗ ಆಗಬೇಕು. ಅದೇ ನಮ್ಮ ಜನ್ಮಕ್ಕೆ ಸಾರ್ಥಕತೆ. ರಾಜಲಕ್ಷ್ಮಿ, ಇಲ್ಲಿವರೆಗೂ ಪ್ರತಿ ವಿಷಯನೂ ಭಯದಿಂದಾನೇ ಯೋಚನೆ ಮಾಡ್ತಿದ್ಯಾ. ಇನ್ಮೇಲಿಂದ ಧೈರ್ಯವಾಗಿ ಯೋಚನೆ ಮಾಡಬೇಕು. ನಿನಗೆ ನೀನು ಅರ್ಥ ಆಗ್ತೀಯ, ನಮಗೆ ನಾವು ಅರ್ಥ ಆಗ್ತೀವಿ. ನಿನ್ನ ಜೊತೆಗೆ ಎಲ್ರಿಗೂ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಹಾಗೆ ಆಗ್ಲಿ ಅಪ್ಪ. ಕಬಡ್ಡಿ 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 ಕೋಳಿ ಬಂತು. ಕಬಡ್ಡಿ 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 ಅನ್ಕೊಂಡು ನೋಡ ಹೆಣ್ಮಕ್ಳು ಹೆಂಗ್ ಆಡ್ತಾವ್ರೆ. ಕಬಡ್ಡಿ 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 ನೋಡ್ದಿ ಲಿಕ್ಕರ್ಗಳು ಹಾಕೊಂಡು ಏನ್ ಸಖತ್ತಾಗಿ ಆಡ್ತಾವ್ರಲ್ಲಿ. ಕಬಡ್ಡಿ 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 ಕಬಡ್ಡಿ. ರಾಜಲಕ್ಷ್ಮಿ ಇಳಿ. ಕೈ ಮುಟ್ಟಿ ಔಟ್ ಮಾಡಿದ್ರೆ ಏನ್ ಮಜಾ ಇರುತ್ತೆ. ಕಾಲ್ ಹಿಡಿದು ಅದೇ ಮಜಾ ಬರೋದು. ಏನ್ ಆಡ್ತಿದ್ದೀರಾ? ಕಾಲ್ ಎತ್ತಾಡ್ಬೇಕು. ಲಕ್ಷ್ಮಿ 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 ಲಕ್ಷ್ಮಿ. ಹೊಡಿರಿ ಸರ್, ಇನ್ನೂ ಜೋರಾಗಿ ಹೊಡಿರಿ. ಇವ್ರು ಮಾಡ್ತಿರೋ ಕಾಮೆಂಟ್ಸ್ ಇದೆ, ನಮಗ್ ತುಂಬಾ ಹಿಂಸೆ ಆಗ್ತದೆ. ಯಾಕೆ ಹೊಡಿತಿದ್ದೀರಾ ಸರ್? ಯಾಕೆ ಹೊಡಿತಾ ಇದ್ದೀನ? ಹೆಣ್ಮಕ್ಳು ಕಬಡ್ಡಿ ಆಡೋವಾಗ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ರೆ ಹಾಗೆ ಕಮೆಂಟ್ ಮಾಡೋರ್ಗೆ ಹೊಡಿದೆ ಇನ್ನೇನ್ ಮಾಡ್ಬೇಕು? ಇವ್ರ ಕಮೆಂಟ್ಸ್ನೆಲ್ಲ ನಾವು ತಲೆಗೆ ಹಾಕೊಳ್ಳಲ್ಲ ಸರ್. ಹೆಣ್ಮಕ್ಳು ಹಾಕೋಬೇಕಾಗಿರೋ ಡ್ರೆಸ್ ಅಲ್ದೇನೆ ನೀವ್ ಇಂಥ ಡ್ರೆಸ್ಗಳನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕ್ಸಿ ಆಡ್ಸಿದ್ರೆ ಇಂಥ ಪೊರ್ಕಿಗಳು ಹೀಗೆ ಮಾತಾಡೋದು. ಹಾಗ ಅನ್ಕೊಂಡ್ರೆ ಹೇಗೆ ಸರ್? ಯಾರೋ ಏನೋ ಅಂತಿದ್ದಾರೆ ಅಂತ ನಾವು ನಮ್ಮ ರೂಲ್ಸ್ನ ಬ್ರೇಕ್ ಮಾಡಲ್ಲ ಸರ್. ನಿಮ್ಮ ಮಗಳು ರಾಜಲಕ್ಷ್ಮಿ ಕೂಡ ಕಾಲೇಜ್ನಲ್ಲಿ ಹಾಕಿ ಆಡ್ತಾಳೆ ಅಲ್ವಾ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ.
ಈ ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಪ್ರೊಫೆಷನಲ್ ಆಗೇ ಹೋಗ್ಬೇಕು ಸರ್. ಆಗ ನಿಮ್ಮ ಮಗಳು ಕೂಡ ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಲಕ್ಷ್ಮಣ್, ಅಂಥ ಬಟ್ಟೆ ಹಾಕೋ ಅಂತೀಯ ನನ್ನ ಮಗಳಿಗೆ? ಅಪಾರ್ಥ ಮಾಡ್ಕೋಬೇಡಿ ಸರ್, ಅಂಥ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಓಹೋ, ಹಾಗೆ ಆಡಬೇಕು ಅನ್ನೋ ರೂಲ್ ಏನಾದ್ರೂ ಇದ್ರೆ ಆ ಆಟನೇ ಬಿಡ್ತಾಳೆ ನಮ್ಮ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನ ಹಾಕಿ ಸ್ಟಿಕ್ನ ಹಿಡ್ಕೊಳ್ಳಲ್ಲ. ನನ್ನ ಮಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಲಕ್ಷ್ಮಿ, ತಗೊಳಮ್ಮ, ಇದನ್ನ ಕಟ್ಕೊಂಡು ಮನೆಗೆ ಬಾ. ಏನ್ರಿ ಯಜಮಾನ್ರು ಬಂದಿದಾರ, ಬನ್ನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ ರಾಮಪ್ಪ? ಏನೋ ನಿಮ್ ದಯೆಯಿಂದ ಚೆನ್ನಾಗಿದ್ದೀನಿ ಯಜಮಾನ್ರೆ. 3 ಎಕರೆ ಗುತ್ತಿಗೆ ಕೊಟ್ಟಿದ್ದೀರಲ್ವಾ, ಅದನ್ನ ಮಾಡ್ತಾ ಬದುಕ್ತಾ ಇದೀವಿ. ಈ ವರ್ಷ ಕೂಡ ಗುತ್ತಿಗೆ ದುಡ್ಡು ಕೊಡೋ ಅಗತ್ಯ ಇಲ್ಲ. ಆದ್ರೆ ನಾನು ಬಂದಿದ್ದು ಆ ವಿಷಯ ಹೇಳೋದಕ್ಕಲ್ಲ, ನಿಮ್ ಮಗಳು ಲಕ್ಷ್ಮಿ ಬಗ್ಗೆ ಮಾತಾಡಕ್ಕೆ. ಏನಾಯ್ತು ಯಜಮಾನ್ರೆ? ಇನ್ನು ಮುಂದೆ ಏನೂ ಆಗ್ಬಾರ್ದು ಅಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಆಟ ಆಡ್ತಾ ಇದ್ರೆ ವಯಸ್ಸಿನ ಹುಡುಗರು ಕೀಟ್ಲೆ ಮಾಡ್ತಿದ್ದಾರೆ. ಆಡೋದು ತಪ್ಪಲ್ಲ, ತಪ್ಪಾಗಿ ಮಾತಾಡೋದಕ್ಕೆ ಅವಕಾಶ ಕೊಡೋ ಹಾಗೆ ಕಾಣಿಸ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡ್ಬೇಡಿ ಅಂತ ಎಷ್ಟು ಜನಕ್ಕೆ ಹೇಳಕ್ಕಾಗುತ್ತೆ ಯಜಮಾನ್ರೆ? ರಾಮಪ್ಪ, ರೋಡ್ ಮೇಲೆ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದಾರಿಯಲ್ಲಿ ಹೋಗೋರು ಹೆಣ್ಮಕ್ಳನ್ನ ರೇಗಿಸಿ ತೊಂದರೆ ಮಾಡಬೇಕು ಅಂತ ನೋಡ್ತಿರ್ತಾರೆ. ನಿಮ್ ಮಗಳು ಓದೋ ಕಾಲೇಜ್ಗೆ ಹೋಗಿ ಪ್ರೊಫೆಷನಲ್ ಆಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಾತ್ರ ಆಡೋದಕ್ಕೆ ಕಳಿಸ್ತೀವಿ ಅಂತ ಹೇಳಿ. ಹೀಗ್ ನಿಕ್ಕರ್ ಹಾಕೊಂಡು ರೋಡ್ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಿದ್ರೆ ಆ ಕಾಲೇಜಿಂದ ಬಿಡಿಸ್ಬಿಡಿ. ಇದು ನಿಮ್ಮ ಮಗಳಿಗೆ ಮಾತ್ರ ಅಲ್ಲ, ನನ್ನ ಮಗಳಿಗೂ ಅನ್ವಯಿಸುತ್ತೆ. ಇದೇನು ಚಾರು ಫೋನ್ ಮಾಡ್ತಿದ್ದಾಳೆ? ಹಲೋ ಚಾರು. ಹಲೋ ಚಿಕ್ಕಮ್ಮ. ಏನೇ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ಯಾ? ನಮ್ಮ ಯಜಮಾನ್ರು ನನ್ನ ಕನ್ಸಲ್ ಬಂದಿದ್ರು ಚಿಕ್ಕಮ್ಮ. ಹಾ, ಯಜಮಾನ್ರ? ಹಾ, ಓ ಸೀನುನಾ? ಹೌದು. ಅಬ್ಬಾ, ಆಗ್ಲೇ ಅಷ್ಟೊಂದು ಕಲ್ಪನೆ ಮಾಡ್ಕೋತಾ ಇದ್ಯಾ? ನಾನು ಫಿಕ್ಸ್ ಆದ್ಮೇಲೆ ಮಾತಾಗ್ಲಿ ಮನ್ಸಾಗ್ಲಿ ಬದ್ಲಾಗಲ್ಲ ಚಿಕ್ಕಮ್ಮ. ಸಂತೋಷನೇ ಬಿಡು. ನಾಳೆ ಬೆಳಗ್ಗೆ ಬಾಳೆ ಮಾತಾಡೋಣ. ಒಂದ್ಸಲ ಸೀನು ಮಾವನ್ ಫೋಟೋನ ನನ್ ಮೊಬೈಲಿಗೆ ಕಳಿಸ್ತೀರಾ? ನಂದೇ ಡಬ್ಬಾ ಫೋನು. ಅದು ಅಲ್ದೆ ಈ ಮನೇಲಿ ಇಂಟರ್ನೆಟ್ ಯೂಸ್ ಮಾಡೋ ಹಾಗೆ ಇಲ್ಲ ಕಣೆ. ಯಾರಿಗೂ ಗೊತ್ತೇ ಆಗದೆ ಇರೋ ಹಾಗೆ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಕೊನೆ ಪಕ್ಷ ಮಾತಾಡ್ಸ್ಬಹುದಲ್ವಾ ಚಿಕ್ಕಮ್ಮ? ನಾನ್ ಫೋನ್ ಕೊಟ್ರೆ ನನ್ ಗುಟ್ಟು ಬಯಲಾಗೋಗುತ್ತೆ ಚಾರು. ಒಂದ್ ಕೆಲ್ಸ ಮಾಡು, ಹಾಲಲ್ಲಿರೋ ಲ್ಯಾಂಡ್ಲೈನ್ಗೆ ಫೋನ್ ಮಾಡು, ಸೀನನ್ ಕರಿತೀನಿ. ಹಾ ಸರಿ. ಹಾ,
ಒಂದ್ ನಿಮಿಷ ಲೈನಲ್ಲೇ ಇರು. ಸೀನು, ಬಾ ಬಾ. ಏನ್ ಚಿಕ್ಕತ್ತೆ? ನಿನಗೆ ಫೋನು. ಯಾರು? ಗೊತ್ತಿಲ್ಲ, ನೀನೇ ಮಾತಾಡು. ಹಲೋ. ಹಲೋ. ಚಾರು ಜೊತೆ ಸೀನು ಫೋನಲ್ಲಿ ಮಾತಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ನಾನ್ ಯಾರು ಅನ್ನೋದು ಆಮೇಲೆ ಗೊತ್ತಾಗತ್ತೆ ಬಿಡಿ. ಯಾರು ಏನು ಅಂತ ಗೊತ್ತಿಲ್ಲದೆ ನಾನು ಜಾಸ್ತಿ ಮಾತಾಡಲ್ಲ. ನನ್ನ ನೋಡಿದ್ಮೇಲೆ ಅರೆ ನೀನಾ ಅಂತ ನೀವ್ ಶಾಕ್ ಆಗ್ಬಿಡ್ತೀರಾ. ಅಲ್ಲ, ನೀವ್ ಯಾರು ಅಂತಾನೆ ಗೊತ್ತಿಲ್ಲದೆ ಏನಂತ ಮಾತಾಡೋದು? ಹಲೋ ಹಲೋ ಹಲೋ. ಹಲೋ. ಅವ್ರಾಗೆ ಕಾಲ್ ಕಟ್ ಮಾಡಿಲ್ಲ, ನಾನಾಗೆ ಕಟ್ ಮಾಡಿದ್ದು. ಏಯ್, ನಾನ್ ಮಾತಾಡ್ತಾ ಇದ್ರೆ ಆತರ ಫೋನ್ ಕಟ್ ಮಾಡ್ತೀಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ನಿನಗೆ ಬುದ್ಧಿ ಇಲ್ಲ. ಆ ಕಡೆಯಿಂದ ಯಾರು ಮಾತಾಡ್ತಿದಾರೆ ಅನ್ನೋದು ಗೊತ್ತಿಲ್ಲ, ಆದ್ರೂ ಅವ್ರ ಜೊತೆ ಮಾತಾಡ್ತಿದ್ಯಾ ಅಂದ್ರೆ ನಿನಗೇನ್ ಹೇಳ್ಬೇಕು? ನನ್ನಿಷ್ಟ. ನನಗ್ ಕಷ್ಟ ಕೂತಿ. ಯಾಕಂದ್ರೆ ನನ್ ಮೊಬೈಲ್ ಅಲ್ಲಿ ಚಾರ್ಜ್ ಖಾಲಿ ಆಗಿದೆ. ಅದಕ್ಕೆ ಅರ್ಜೆಂಟ್ ಆಗಿ ನನ್ ಫ್ರೆಂಡ್ ಜೊತೆ ಮಾತಾಡ್ಬೇಕು. ಹಾಗಂತ ನನ್ ಕಾಲ್ನ ಕಟ್ ಮಾಡ್ತೀಯಾ? ಯಾ, ಇನ್ನೂ ಹೇಳ್ಬೇಕು ಅಂದ್ರೆ ನಿನಗೆ ಹೆಲ್ಪ್ ಮಾಡ್ದೆ ಅಂತ ರಾಂಗ್ ನಂಬರ್ ಜೊತೆ ಮಾತಾಡಿ ನೀನ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಿನ್ನ ಸೇವ್ ಮಾಡ್ದೆ ಅಷ್ಟೇ. ಹೋಗು. ಕೋತಿ. ಸೇಮ್ ಟು ಯು. ಇವ್ಳು ಬರ್ತೆ ಹೋಗಿದ್ರೆ ಚಾರು ಸೀನು ಇನ್ನೂ ಮಾತಾಡ್ತಾ ಇದ್ರು. ಸೀನು ಮದ್ವೆಗಿಂತ ಮುಂಚೆ ಇವಳು ಮದ್ವೆ ಮಾಡ್ಬೇಕು. ಮಾಡ್ತೀನಿ ಟೈಮ್ ನೋಡ್ಕೊಂಡು. ಹಾಯ್ ಬೇಬಿ, ವಾಟ್ಸ್ ಅಪ್? ವೇರ್ ಆರ್ ಯು? ಎಲ್ಲರೂ ರೆಡಿ ಇದ್ದೀರಾ? ಏನಾಯ್ತು? ಎಲ್ಲರೂ ಡಲ್ ಆಗಿದ್ದೀರಲ್ಲ, ಯಾಕೆ? ನಾವ್ ಆಡೋದೇ ಡೌಟು ಅನ್ನಿಸ್ತಿದೆ ಸರ್. ಖಂಡಿತ ಸೋಲ್ತೀವಿ ಅಂತ ಅನ್ಸ್ತಿದೆ ಸರ್. ಸ್ಟಾಪ್ ಇಟ್. ಪ್ಲೇಯರ್ಸ್ ಬಾಯಿಂದ ಈ ತರದ ಮಾತು ಬರ್ಬೋದಾ? ಅಲ್ಲಿ ಗೌರಿಪುರ ಟೀಮ್ನ ನೋಡಿ, ಎಷ್ಟು ಉತ್ಸಾಹದಲ್ಲಿದ್ದಾರೆ ಅವರು. ಈ ಮ್ಯಾಚ್ ನೋಡೋದಕ್ಕೆ MLA ಅವರು ಬರ್ತಿದ್ದಾರೆ. ಇಲ್ಲಿ ಗೆದ್ದವ್ರಿಗೆ ಜಿಲ್ಲಾ ಮಟ್ಟದಲ್ಲಿ ಆಡೋ ಅವಕಾಶ ಸಿಗುತ್ತೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ನಮ್ಮ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಈ ಕ್ವಾಲಿಫೈ ಮ್ಯಾಚ್ ನಾವು ಗೆಲ್ಲೇಬೇಕು. ನಮಗ್ ಗೊತ್ತು ಸರ್. ಗೊತ್ತಿದ್ದು ಕೂಡ ಹೀಗೆ ಮೊದಲೇ ಕೈ ಬಿಡ್ತೀರಾ? ಹಿಂಗ್ ಮಾಡೋಂಗಿದ್ರೆ ನೀವು ಸ್ಪರ್ಧೆಗೆ ಬರಬಾರ್ದಿತ್ತು. ಅದಲ್ಲ ಸರ್, ನಮ್ ಟೀಮಲ್ಲಿ ರಾಜಲಕ್ಷ್ಮಿ ಇಲ್ಲ. ಏನ್ ಹೇಳ್ತಿದ್ದೀರಾ? ರಾಜಲಕ್ಷ್ಮಿ ಬಂದಿಲ್ಲ ಅಂದ್ರೆ ಏನರ್ಥ? ಅವಳು ಮೇನ್ ಪ್ಲೇಯರ್ ಅಲ್ವಾ? ಅದಕ್ಕೆ ಹೇಳ್ತಿರೋದು ಸರ್, ರಾಜಲಕ್ಷ್ಮಿ ಇಲ್ದೇನೆ ಗೆಲ್ತೀವೋ ಇಲ್ವೋ ಅಂತ ಡೌಟು ಸರ್. ರಾಜಲಕ್ಷ್ಮಿಗೆ ಇವತ್ತು ಕಾಂಪಿಟೇಷನ್ ಇದೆ ಅಂತ ಹೇಳಿದಿರೋ ಇಲ್ವೋ? ಹೇಳಿದ್ವಿ ಸರ್, ಆದ್ರೆ ಅವಳು ಬರಲ್ಲ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಫೋನ್ ಮಾಡಿ ತಕ್ಷಣ ಬರೋದಿಕ್ ಹೇಳಿ. ಅವಳ ಹತ್ರ ಮೊಬೈಲ್ ಇಲ್ಲ ಸರ್. ಲ್ಯಾಂಡ್ಲೈನ್ ಮಾಡ್ಬೇಕು. ಮತ್ತೆ ಮಾಡಮ್ಮ. ಇಂಥ ಗೇಮ್ ಅವಳು ಆಡ್ತಾಳೆ ಅಂದ್ರೆ ಅವ್ರ ಮನೇಲಿ ಬಾಯಿಗೆ ಬಂದಾಗ ಬೈತಾರೆ. ಇದು ರಾಜಲಕ್ಷ್ಮಿ ಲೈಫ್. ನಮಗೆ ಅವಳು ನಿರ್ಧಾರ ಮುಖ್ಯ. ಅವ್ರ ಮನೆಯವ್ರು ಹಾಕಿರೋ ಗೆರೆನ ಅವಳು ದಾಟಲ್ಲ ಸರ್. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಛಾಯಾ ಮೊಬೈಲ್ ಫೋನ್ ಮಾಡಿ ತಕ್ಷಣ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡ್ ಬರೋದಿಕ್ ಹೇಳಿ. ಬೇಗ ಹೋಗಿ, ಟೈಮ್ ಇಲ್ಲ. ಸರಿ ಸರ್. ಕಮಾನ್, ನೀವೆಲ್ಲ ಪ್ರಾಕ್ಟೀಸ್ ಮಾಡಿ. ಕಮಾನ್. ನೀನ್ ಕ್ರಿಕೆಟ್ ಆಡ್ತೀಯ ಅದ್ಯಕ್ಕ? ನೋಡ್ತೀನಷ್ಟೇ. ನನಗೆ ಆಡಕ್ ಬರುತ್ತೆ. ಬ್ಯಾಟಿಂಗ, ಬೌಲಿಂಗ, ಫೀಲ್ಡಿಂಗು. ಅದ್ರಲ್ಲೇನಿದೆಯೋ ದಡ್ಡ. ಗ್ರೌಂಡ್ ಬಾಯ್ ಕೂಡ ಬಾಲ್ ಹಿಡಿತಾನೆ. ಚೆನ್ನಾಗ್ ಆಡ್ಬೇಕು ಅಂದ್ರೆ ನಮ್ ರಾಜಲಕ್ಷ್ಮಿ ಅಕ್ಕನೇ. ಕ್ರಿಕೆಟ್ ಆಡ್ಲಿಲ್ಲ ಅಂದ್ರು ಹಾಕಿ ತುಂಬಾನೇ ಚೆನ್ನಾಗ್ ಆಡ್ತಾಳೆ. ಹಾಗ್ ನಾವ್ ಅನ್ಕೋಬೇಕು. ಮನೇಲಿ ಗೊಂಬೆ ತರ ಕೂತ್ಕೊಂಡಿದ್ರೆ ಏನು ಸಾಧಿಸಕ್ಕಾಗಲ್ಲ. ಮ್ಯಾಚ್ ಆಡ್ಬೇಕು ಅಂತ ಇದ್ರು ಮನೆಯವ್ರ ಹತ್ರ ಒಂದ್ ಮಾತು ಕೇಳ್ಬೇಕು. ಅನ್ಕೊಂಡ್ರೆ ಏನಕ್ಕ ಪ್ರಯೋಜನ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಯಾಕೆ ಹೀಗೆ ಓಡ್ಕೊಂಡ್ ಬರ್ತಿದ್ಯಾ? ನಿನಗೆ ಫೋನು ತಗೋ, ಲಲಿತಾ ಮಾಡಿದಾಳೆ. ಮೊದ್ಲು ಬಾಗ್ಲ ಹಾಕು. ಫೋನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಹೋಗು ಹೋಗು.
ಮಾತಾಡು. ಹಲೋ ಲಲಿತಾ, ನೀನ್ ಯಾಕಿನ್ನು ಮ್ಯಾಚಿಗೆ ಬಂದಿಲ್ಲ? ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ. ಸೀರಿಯಸ್ ಆಗಿ ಹೇಳಿದ್ಯಾ? ನಾನ್ ತಮಾಷೆ ಅಂತ ಅನ್ಕೊಂಡೆ. ನೀನ್ ಬರ್ದೇ ಇದ್ರೆ ಹೇಗ್ ಹೇಳು? ನಮ್ಮಪ್ಪ ನನ್ಗಿದನ್ನ ಆಡಕ್ ಬಿಡಲ್ಲ ಅಲ್ವಾ. ನೀವ್ ನನಗೋಸ್ಕರ ಕಾಯ್ಬೇಡಿ, ನೀವ್ ಚೆನ್ನಾಗ್ ಆಡಿ ಸರಿನಾ? ಹಲೋ, ಅದಲ್ವೇ? ಹಲೋ ಹಲೋ ಹಲೋ. ನೀನ್ ಬರ್ಲಿಲ್ಲ ಅಂದ್ರೆ ಗೆಲ್ಲೋದ್ ಕಷ್ಟನೇ ರಾಜಲಕ್ಷ್ಮಿ. ನೀನೇನೋ ಬರಲ್ಲ ಅಂತಿದ್ಯಾ. ಯಾಕಾಡಲ್ಲ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ಲಂಗ ದಾವಣಿ ಹಾಕೊಂಡು ಆಡೋರ್ಗೆ ಅಪ್ಪ ಅಬ್ಜೆಕ್ಷನ್ ಮಾಡಲ್ಲ. ಇವಾಗ ಆಡ್ಬೇಕು ಅಂದ್ರೆ ಬಿಟ್ಟು ತರ ಬಟ್ಟೆ ಹಾಕೋಬೇಕು. ಹಾ, ನನ್ ಹಾಗೆ ನಿಕ್ಕರು ಟಿ ಶರ್ಟ್ ಹಾಕೊಂಡ್ರೆ ನೀನ್ ಹೇಗ್ ಕಾಣಿಸ್ತೀಯ ಅಂತ ಯೋಚನೆ ಮಾಡಿದ್ಯಾ? ಅಷ್ಟಕ್ಕೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನು? ಹಾಗೆ ಆಡಬೇಕು ಅಂತ ರೂಲ್ ಏನಾದ್ರೂ ಹಾಕಿದ್ರೆ ಆ ಆಟನೇ ಬಿಟ್ಬಿಡ್ತಾಳೆ ನಮ್ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನೊಂದ್ಸಲ ಹಾಕಿ ಸ್ಟಿಕ್ನ ಹಿಡಿಯಲ್ಲ. ಅಪ್ಪ ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಹಾಗಾಡ್ಬೇಕಾಗ್ ಬಂದ್ರೆ ಆಟನೇ ಬೇಡ ಅಂತಾರೆ. ಏನ್ ಕಂಡೀಷನ್ ತಾಯಿ? ನಿನ್ನಂತ ಪ್ಲೇಯರ್ ಇಲ್ಲ ಅಂದ್ರೆ ಆಟದಲ್ಲಿ ಏನ್ ಮಜಾ ಇರುತ್ತೆ? ನಾನು ಆ ಥರ ಬಟ್ಟೆ ಹಾಕೊಂಡು ಆಡದೆ ಅಂತ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಸರಿ, ಮ್ಯಾಚ್ ಅಲ್ಲಿ ಮಾಧವ್ ಮೈದಾನದಲ್ಲಿ. ಇಲ್ಲೇ ಹತ್ರದಲ್ಲೇ. ಹಾಗಾದ್ರೆ ನಡೀರಿ ಹೋಗೋಣ. ಅಯ್ಯೋ, ನಾನ್ ಬರಲ್ಲ. ಹಲೋ, ನೀನ್ ಆಡ್ಬೇಕು ಅಂತ ನಾನು ನಿನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಆ ಗ್ರೌಂಡ್ ಅಲ್ಲಿ ನೀನ್ ಕಾಣಿಸ್ಕೊಂಡ್ರೆ ನಿಮ್ ಪ್ಲೇಯರ್ಸ್ಗೆಲ್ಲ ಜೋಶ್ ಬರುತ್ತೆ ಅಂತ. ಹೌದೇ ರಾಜಲಕ್ಷ್ಮಿ, ಮೆಂಟರ್ ಆಗಾದ್ರೂ ಇರು. ಟೆಕ್ನಿಕ್ಸ್ ಹೇಳ್ತೀಯ ಅಲ್ವಾ? ಹೌದು, ಆಟ ಆಡಿದ್ರೆ ದೊಡ್ಡಪ್ಪ ಬೈತಾರೆ, ಆದ್ರೆ ನೋಡಿದ್ರೆ ಯಾಕೆ ಬೈತಾರಕ್ಕ? ನೋಡಿದ್ದಕ್ಕೂ ಬೈತಾರೆ ಅಂದ್ರೆ ನಿಮ್ ದೊಡ್ಡಪ್ಪಂಗೆ ಮನ್ಸೇ ಇಲ್ಲ ಅಂತಾಯ್ತು. ಅಯ್ಯೋ, ಹಾಗನ್ಬೇಡ. ನಮ್ಮ ಅಪ್ಪಂದು ತುಂಬಾ ಒಳ್ಳೆ ಮನ್ಸು, ಆದ್ರೆ ಸ್ವಲ್ಪ ಶಿಸ್ತನ್ ಪಾಲಿಸ್ಬೇಕು ಅಂತಾರೆ ಅಷ್ಟೇ. ಏಯ್, ಈಗೇನ್ ನಿಂದು? ಬರ್ತೀಯೋ ಇಲ್ವೋ? ನನಗ್ ಲ್ಯಾಪ್ಟಾಪ್ ಅಲ್ಲಿ ಮ್ಯಾಚ್ ನೋಡಿ ಬೋರ್ ಆಗೋಗಿದೆ. ಹೊರಗಡೆ ಹೋಗಿ ಹಾಕಿ ಮ್ಯಾಚ್ ನೋಡೋಣ. ಬನ್ನಿ ಬಾರೆ. ರಾಜಲಕ್ಷ್ಮಿ, ಆದ್ಯಾ ರಾಜಲಕ್ಷ್ಮಿ. ನಿಮ್ ಸಮಸ್ಯೆ ಏನು ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸ್ತೀನಿ. ಸೀನು ಹಾಗೆ ಬರ್ಕೋತ ಹೋಗು. ಆಯ್ತು ಮಾವ. ರಾಮಯ್ಯ, ನಿಮ್ ಜಮೀನ್ ಪತ್ರ ಬಂತ? ಇಲ್ಲ ಯಜಮಾನ್ರೆ, VR1 ಕೇಳಿದ್ರೆ ಇವತ್ತು ನಾಳೆ ಅಂತ 2 ವರ್ಷ ಮಾಡಿದ್ದಾರೆ. ಸೀನು, ಹೇಳಿ ಮಾವ. ಸಾಯಂಕಾಲ ನೆನಪು ಮಾಡು, ಒಂದ್ಸಲ VRO ಮನೆಗೆ ಹೋಗಿ ಬರೋಣ. ಸರಿ ಮಾವ. ಏನಮ್ಮ, ನಿಮ್ ಮಗಳು ಸ್ಕಾಲರ್ಶಿಪ್ ಬಂದಿಲ್ವಂತಲ್ಲ? ಬರ್ಲಿಲ್ಲಣ್ಣ. ಬರ್ಕೋ ಸೀನು. ಸರಿ ಮಾವ. ರಾಜಲಕ್ಷ್ಮಿ ಬಂದ್ಲು. ಬಂದ್ಯಾ ರಾಜಲಕ್ಷ್ಮಿ? ನಾನು ಆಡೋದಕ್ ಬಂದಿಲ್ಲ, ನೋಡೋದಕ್ ಬಂದೆ. ವೆಲ್ಕಮ್ ರಾಜಲಕ್ಷ್ಮಿ. ನಿನಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಛಾಯಾ, ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದಿದ್ಯಮ್ಮ. ಥ್ಯಾಂಕ್ ಯು. ನೋ ಮೆನ್ಷನ್ ಸರ್. ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಹಾ, ಇಲ್ಲ ಇಲ್ಲ, ನಾನು ಆಡ್ತಿಲ್ಲ. ಯಾಕಾಡಲ್ಲ ರಾಜಲಕ್ಷ್ಮಿ? ಅದು ಅದು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಆಟ ಆಡ್ಬೇಕಾಗತ್ತೆ ಅಂತ ಅಲ್ವಾ? ಹೋಗ್ಲಿ, ಚೂಡಿದಾರದಲ್ಲಿ ಆಡ್ತೀಯಾ? ಆದ್ರೆ ಇವರೆಲ್ಲರೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡಿದ್ದಾರಲ್ಲ. ಅಂದ್ರೆ ಇವ್ರೆಲ್ರಿಗೂ ಚೂಡಿದಾರ್ ಎಲ್ಲಿಂದ ತಗೊಂಡ್ಬರೋದಕ್ಕ? ರಾಜಲಕ್ಷ್ಮಿ, ನೀನ್ ಆಡಿದ್ರೆ ತಪ್ಪದೆ ಗೆಲ್ತೀವಿ ಅಂತ ಇವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ.
ಹೀಗಿದ್ದಾಗ ನೀನು ಡ್ರಾಪ್ ಆದ್ರೆ ಎಲ್ರ ಕೆರಿಯರು ವೇಸ್ಟ್ ಆಗೋಗುತ್ತೆ. ಹೌದು ಕಣೆ, ನಮ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು. ಸೋತ್ ಹೋದ್ರೆ ನಾನು ನೀನು ಎಲ್ಲ ಮನೇಲಿ ಕೂತ್ಕೋಬೇಕು.